ಸಭೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಸುಮಾರು 3 ದಿನದ ಒಂದು ವಿಶ್ವ ಸಂಭ್ರಮದ ಮಾಘ ಶುಕ್ಲ ನವಮಿಯ ಒಂದು 3ನೇ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಿರುವ ನಮ್ಮ ಶ್ರೀ ಅಧೋಕ್ಷಜ ತೀರ್ಥ ಸಂಸ್ಥಾನ ಶ್ರೀ ಪೇಜಾವರ ಮಠದ ಜಗದ್ಗುರು ಆದ ಪರಮಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಒಂದು ಪಾದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಗೌರವವನ್ನು ಸಲ್ಲಿಸುತ್ತಾ, ಇಲ್ಲಿ ಶ್ರೀ ವಿಷ್ಣು ತೀರ್ಥ ಸಂಸ್ಥಾನ ಶ್ರೀ ಸುಬ್ರಹ್ಮಣ್ಯ ಮಠದ ಜಗದ್ಗುರು ಪರಮಪೂಜ್ಯ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಗೌರವವನ್ನು ಸಲ್ಲಿಸುತ್ತಾ, ನಮ್ಮ ಆದಮಾರ್ ಮಠದ ಪರಮಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಸಹ ಇಲ್ಲಿದ್ದಾರೆ. ಅವ್ರಿಗೂ ಸಹ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಭೀಮನ್ಕಟ್ಟೆ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಿದ್ದಾರೆ. ಅವ್ರಿಗೂ ನನ್ನ ಗೌರವವನ್ನು ಸಲ್ಲಿಸುತ್ತಾ, ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಗೌರವಾನ್ವಿತರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಇವತ್ತು ಅನೇಕ ಒಂದು ಧಾರ್ಮಿಕ ಸಮ್ಮೇಳನ, ಚರ್ಚೆ ಇತ್ಯಾದಿ ಎಲ್ಲನೂ ಕೂಡ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಮುಗ್ದಿದ್ದಾವೆ. ಬಹುಶಃ ಇನ್ನೊಂದು ದಿನವೂ ಕೂಡ ಅದು ನಡೆಯಲಿದೆ. ನಮಗೂ ಕೂಡ ಇಲ್ಲಿ ಆಹ್ವಾನ ನೀಡಿದ ಸಂದರ್ಭದಲ್ಲಿ ನನಗೆ ಭಾಳ ಸಂತೋಷವನ್ನು ಉಂಟಾಯಿತು. ಯಾಕೆಂದರೆ ನಮ್ಮ 2015ರ ಒಂದು ಪಟ್ಟಾಭಿಷೇಕ ಆದ ನಂತರ ಹಲವಾರು ದೇವಸ್ಥಾನಕ್ಕೆ ನಮಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನದಗಿಂತ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು ಅವಕಾಶ ಸಿಕ್ಕಿರಲಿಲ್ಲ ಕಾರಣಾಂತರದಿಂದ. ನಮ್ಮ ಧರ್ಮಸ್ಥಳಕ್ಕೆ ಅಂತ್ಯದಲ್ಲಿ ಸುಮಾರು 5 ವರ್ಷ ಹಿಂದೆಯೇ ಹೋಗಿದ್ದು ಅಂಥದ್ದು. ನಂತರ ನಮ್ಮ ಉಡುಪಿಗೂ ಕೂಡ ಸುಮಾರು ಒಂದು 2-3 ವರ್ಷ ಆದ ನಂತರನೇ ನಮಗೆ ಹೋಗುವಂಥದ್ದು ಅವಕಾಶ ಸಿಕ್ಕಿತ್ತು. ಆದರೆ ಕುಕ್ಕೆ ಒಂದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಒಂದು ಬಾಕಿ ಇತ್ತು. ಆ ಒಂದು ದರ್ಶನ ಇವತ್ತು ಆಗಿರೋದು ನಿಜಕ್ಕೂ ಒಂದು ಸಂತೋಷದ ಸಂಗತಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಶ್ರೀಪಾದಂಗಳವರ ಒಂದು ಪದ್ಮಪಾದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಶ್ರೀ ವಿಶ್ವೇಶತೀರ್ಥರ ಬಗ್ಗೆ ಆದಷ್ಟು ಪರಮಪೂಜ್ಯರಿರ್ಬೋದು, ಅನೇಕ ತಿಳಿದಿರುವಂಥದ್ದು ವ್ಯಕ್ತಿಗಳು ಮಾತಾಡಿದ್ದಾರೆ. ಅರಮನೆಗೂ ಪೇಜಾವರ ಮಠಕ್ಕೂ ಅದರಲ್ಲೂ ಸಹ ಶ್ರೀ ವಿಶ್ವೇಶತೀರ್ಥರಿಗೆ ಭಾಳ ಒಂದು ನಿಕಟವಾದಂತಹ ಸಂಬಂಧ ಅಂತ ಹೇಳಿದ್ರೆ ಭಾಳ ಒಂದು ನಿಜವಾದಂಥ ಸಂಗತಿ ಅದು. ಯಾಕಂದರೆ ಏನು ಸ್ವಾತಂತ್ರ್ಯ ಆದ ನಂತರ ಒಂದು ಧಾರ್ಮಿಕ ಹೋರಾಟ ಶುರುವಾಗಿರೋ ಸಂದರ್ಭದಲ್ಲಿ ಧಾರ್ಮಿಕ ರಕ್ಷಣೆ, ಒಂದು ರಾಜಕೀಯ ಚೌಕಟ್ಟು ಕೊಡಬೇಕು ಅಂತ ಒಂದು ಹೋರಾಟ ಶುರುವಾಗಿರೋ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ನಾಯಕತ್ವ ವಹಿಸಿರ್ತಕ್ಕಂಥ ಒಂದು ಏನು ಪೇಜಾವರು ಶ್ರೀಪಾದರು, ಅವರು ಮೈಸೂರಿಗೂ ಕೂಡ ಇದು ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಅವರು ಆಹ್ವಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಏನು ಸಂಸ್ಥಾಪಕರಾಗಿ ಅನೇಕ ಒಂದು ಸೇವೆಗಳು ಸಲ್ಲಿಸಿದ್ರು ಶ್ರೀಪಾದಂಗಳವರು. ಆ ಸಂದರ್ಭದಲ್ಲಿ ಅವರು ಮತ್ತು ಬೇರೆ ಬೇರೆ ಸಂಸ್ಥಾಪಕರು ಯಾರು ಇದರ ಗೌರವ ಅಧ್ಯಕ್ಷರು ಅಂತ ಆಗಬೇಕು ಅಂತ ಅವರು ಒಂದು ಚರ್ಚೆ ಮಾಡ್ತಾರೆ. ಎಲ್ಲರೂ ಒಂದು ಒಪ್ಪಂದದಲ್ಲಿ ಮಹಾರಾಜರಿಗೆ ಅವರು ಅಪ್ರೋಚ್ ಮಾಡ್ತಾರೆ, ಹೇಳ್ತಾರೆ ದಯವಿಟ್ಟು ತಾವೇ ಈ ಒಂದು ಗೌರವ ಅಧ್ಯಕ್ಷರು ಆಗಿ ಅಂತ. ಆ ಸಂದರ್ಭದಲ್ಲಿ ಅವರು ಕೂಡ ಒಪ್ಕೊಂಡು ನಮ್ಮ ನಂಜನಗೂಡು ಮತ್ತು ನಂತರ ನಮ್ಮ ಸಮರ್ ಪ್ಯಾಲೇಸ್ ಮೈಸೂರಲ್ಲಿ ಲೋಕರಂಜನ್ ಮಹಲಲ್ಲಿ ಅನೇಕ ಸಭೆ ಸಮ್ಮೇಳನಗಳು ಎಲ್ಲ ನಡೆದಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ಶ್ರೀಪಾದಂಗಳವರ ಮೊದಲನೆಯ ಪರ್ಯಾಯದಲ್ಲಿ ಮಹಾರಾಜರು ಉಡುಪಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಆದಮಾರ್ ಮಠದ ಒಂದು ಅತಿಥಿ ಭವನ ಏನಿದೆ ಅದನ್ನ ಉದ್ಘಾಟನೆ ಮಾಡ್ತಾರೆ. ಜೀವನದ ಒಂದು ದೊಡ್ಡ ಸೌಭಾಗ್ಯ, ಒಂದು ದೊಡ್ಡ ಪುಣ್ಯ ಅಂತ ನನಗೆ ಹೇಳ್ಬೋದು. ಶ್ರೀಪಾದಂಗಳವರ ಒಂದು ಅಂತಿಮ ಪರ್ಯಾಯದಲ್ಲಿ ನಮಗೆ ಅದೇ ಒಂದು ಅತಿಥಿ ಭವನ ಏನು ಜೀರ್ಣೋದ್ಧಾರ ಆಗಿತ್ತು ಅದರ ಒಂದು ಉದ್ಘಾಟನೆಯಲ್ಲಿ ನಮಗೂ ಕೂಡ ಭಾಗವಹಿಸುವಂಥ ಸೌಭಾಗ್ಯ ಸಿಕ್ಕಿತ್ತು. ಎಲ್ಲನೂ ಕೂಡ ಒಂದು ಭಾಳ ಹೆಮ್ಮೆಯ ಸಂಗತಿ. ನಮ್ಮ ಅರಮನೆಗೂ
ಉಡುಪಿ ಶ್ರೀ ಕೃಷ್ಣ ಮಠ ಇರ್ಬೋದು, ಅದರಲ್ಲಿ ಪೇಜಾವರ ಮಠ ಇರ್ಬೋದು, ಆದಾಮರ ಮಠ ಇರ್ಬೋದು, ಇದಕ್ಕೂ ಇರ್ತಕ್ಕಂಥ ಸಂಬಂಧ ನಿಜಕ್ಕೂ ಯಾವತ್ತೂ ಸಹ ಒಂದು ಭಾಳ ಹತ್ತಿರ ಇರುತ್ತೆ. ಮತ್ತು ಭವಿಷ್ಯದಲ್ಲಿ ಆ ಸಂಬಂಧದೊಂದಿಗೆ ಇನ್ನೂ ದೊಡ್ಡ ಒಂದು ಧಾರ್ಮಿಕ ಹೋರಾಟ ಮಾಡೋ ಮೂಲಕ ನಮ್ಮ ಮುಂಬರೋ ಪೀಳಿಗೆಗೆ ಮತ್ತು ಸುಮಾರು 100 ತಲೆಮಾರಿಗೆ ಒಂದು ಜೀವಿತವಾದಂಥ ಒಳ್ಳೆ ರಕ್ಷಣೆ ಆಗಿರ್ತಕ್ಕಂಥ ಧರ್ಮ ಮತ್ತು ಭಾರತೀಯ ಒಂದು ಪಾರಂಪರೆ ಕೊಡುವಂಥದ್ದು ಒಂದು ಪ್ರೇರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮದ್ ಮಾಧವಾಚಾರ್ಯರ ಪಾರಂಪರೆ ಬಗ್ಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ, ಬರೀ ನಮ್ಮ ವಂಶದವರಲ್ಲ, ಅನೇಕ ರಾಜಮನೆತನಗಳು ಈ ಒಂದು ಕರ್ನಾಟಕ ಆಳಿರೋರೆಲ್ಲರೂ ಕೂಡ ಮಾಧವರ ಪಾರಂಪರೆ ಒಂದು ದೊಡ್ಡ ಪ್ರೇರಣೆ ಕೊಟ್ಟಿತ್ತು. ಧಾರ್ಮಿಕ ಒಂದು ದೃಷ್ಟಿಕೋನದಿಂದ, ಧಾರ್ಮಿಕ ಒಂದು ದೃಷ್ಟಿಯಿಂದ ತಮ್ಮ ಇಡೀ ಆಳ್ವಿಕೆಯನ್ನು ಮುಂದುವರಿಬೇಕು ಅಂತ ಹೇಳಿದ್ರೆ ಅದೆಲ್ಲ ಒಂದು ಮಾಧವರ ಒಂದು ಪಾರಂಪರೆಯಿಂದಾನೇ ಬಂದಿರತಕ್ಕಂಥದ್ದು ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮ್ಮ ಏನು ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಕರ್ನಾಟಕ ಸಾಮ್ರಾಜ್ಯ ಅಂತ ಏನು ನಾವು ಸಾಮಾನ್ಯವಾಗಿ ಹೇಳಬೇಕಾಗಿದೆ. ನಂತರ ಅನೇಕ ಅರಸರು, ವಿಶೇಷವಾಗಿ ಕರಾವಳಿ ಭಾಗದಲ್ಲೂ ಸಹ ಶ್ರೀಮದ್ ಮಾಧವಾಚಾರ್ಯರ ಪಾರಂಪರೆಯಿಂದ ಒಂದು ಪ್ರೇರಣೆ ತಗೊಂಡು ಧಾರ್ಮಿಕ ಒಂದು ಹೋರಾಟ ಮಾಡಿದರು. ಆ್ಯಂಡ್ ನಮ್ಮ ಮೈಸೂರು ಅರಸರು ಸಹ ಅದಕ್ಕೆ ಒಂದು ಹೊಂದಾಣಿಕೆ ಇರ್ತಕ್ಕಂಥ ಒಂದು ಪಾರಂಪರೆ ಮತ್ತು ಅನೇಕ ಮಠಗಳು ಮತ್ತು ಉಡುಪಿನೂ ಕೂಡ ಇದಕ್ಕೆ ಭಾಳ ದೊಡ್ಡ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಇವತ್ತಿನ ಆಧುನಿಕ ಭಾರತದಲ್ಲಿ ಒಂದು ಒಳ್ಳೆ ಧಾರ್ಮಿಕ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇವತ್ತು ರಾಜಕಾರಣಿಗಳಲ್ಲ, ಮಠಾಧೀಶರಲ್ಲ, ಜನಸಾಮಾನ್ಯರು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಯಾಕಂದರೆ ನಿಜವಾದಂಥ ಭಾರತೀಯ ಒಂದು ಸಮಾಜವನ್ನು ಉಳಿಸ್ಬೇಕಂದ್ರೆ ಅದು ಪ್ರತಿಯೊಬ್ಬರ ಒಂದು ಪ್ರಯತ್ನ ಆಗಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಇವತ್ತು ಕೇಂದ್ರ ಮಟ್ಟದಲ್ಲಿ ನಮ್ಮ ಸರ್ಕಾರವು ಕೂಡ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಮತ್ತು ನಾನು ಕೂಡ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡೋಕ್ಕೆ ಪ್ರೇರಣೆ. ಯಾಕಂದರೆ ಪ್ರಧಾನಮಂತ್ರಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರೆ ಅದರ ಜೊತೆಗೆ ಅವರು ಸಬ್ಕಾ ವಿರಾಸತ್ ಅಂತಲೂ ಕೂಡ ಹೇಳ್ತಾರೆ. ವಿರಾಸತ್ ಅಂದರೆ ನಮ್ಮ ಪಾರಂಪರೆಯ ಆಧಾರ ಮೇಲೆ ಇವತ್ತು ನಾವು ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಆರ್ಥಿಕ ಅಭಿವೃದ್ಧಿ ಅದು ಬೇರೆ ಬೇರೆ ಪಾಶ್ಚಾತ್ಯ ದೇಶಗಳ ಮಾದರಿ ಇದೆ. ಆದರೆ ವಿಶೇಷವಾಗಿ ಭಾರತದಲ್ಲಿ ಒಂದು ಸ್ವದೇಶಿ ದೃಷ್ಟಿಕೋನದಲ್ಲಿ ಆಗ್ತಾ ಇರತಕ್ಕಂಥದ್ದು. ಯಾಕಂದರೆ ನಮ್ಮ ಭಾರತೀಯ ಪಾರಂಪರೆ ಎಲ್ಲಕ್ಕೂ ಕೂಡ ಒಂದು ನೆಲೆಗಟ್ಟು, ಅದರೊಂದಿಗೆ ಈ ಒಂದು ವಿಕಸಿತ ಭಾರತವನ್ನು ಮಾಡೋದಕ್ಕೆ ಇವತ್ತು ಪ್ರಧಾನಮಂತ್ರಿ ಹೊರಟಿದ್ದಾರೆ. ಅದೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಯಾಕಂದರೆ ಇವತ್ತು ಧಾರ್ಮಿಕ, ಆಧ್ಯಾತ್ಮಿಕ ಒಂದು ಒಳ್ಳೆಯ ಸಮಾಜ ಭಾರತದಲ್ಲಿದೆ. ಆದರೆ ಅದರ ಜೊತೆಗೆ ಒಂದು ಆರ್ಥಿಕ ಮತ್ತು ಏನು ಒಳ್ಳೆ ಸಾಮಾನ್ಯವಾದಂಥ ಒಂದು ಏನು ಸಮಾಜ ಬೇಕಾಗಿದೆ ಅದನ್ನು ಕೂಡ ನಿರ್ಮಾಣ ಮಾಡೋದ ಮೂಲಕ ನಿಜವಾದಂಥ ಒಂದು ಭಾರತೀಯ ಏನು ಪ್ರಾಚೀನ ಭಾರತದ ಇಡೀ ವಿಶ್ವದಲ್ಲಿ ಏನು ಒಂದು ದೊಡ್ಡ ಶಕ್ತಿ ಇತ್ತು ಅದೇ ಅಂತೆ ನಾವು ಇವತ್ತು ಮುಂದುವರಿಬೋದು. ಸೊ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಕೇಳ್ತಾ ಇವತ್ತು ಅನೇಕ ಒಂದು ಕೆಲಸಗಳು ಆಗ್ತಾ ಇದೆ, ಧಾರ್ಮಿಕ ಹೋರಾಟದಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಒಂದು ರೀತಿ ನಮ್ಮ ಧಾರ್ಮಿಕ ಹಿಂದೆ ಏನು ಪ್ರಾಚೀನ ಭಾರತದ ಧಾರ್ಮಿಕ ಭಾವನೆ ಅದನ್ನು ಪುನರುಜ್ಜೀವನಗೊಳಿಸುವಂಥದ್ದು ಕೆಲಸ ಇವತ್ತು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಏನಾದರೂ ನಮ್ಮ ರಾಮ ಮಂದಿರ ನಿರ್ಮಾಣ ಆಗಿದ್ರೂ ಸಹ ಅದು ವಿಶ್ವೇಶ್ವರ ತೀರ್ಥದ ಒಂದು ಪ್ರೇರಣೆ, ಒಂದು ಪ್ರಾರಂಭ ಅಂತ ಹೇಳ್ಬೋದು. ನಮಗೆ ಮೈಸೂರಿನಲ್ಲಿ ಹೆಮ್ಮೆಯ ಸಂಗತಿ ಏನಂದರೆ ಮೈಸೂರಿನ ಒಂದು ಕಲ್ಲು ಅಲ್ಲೇ ಸುತ್ತ ನಮ್ಮ HD ಕೋಟೆಯಲ್ಲಿ ಸಿಕ್ಕಿದ್ದು, ಜೊತೆ ಮೈಸೂರೇ ಶಿಲ್ಪಿನೇ ಹೋಗ್ಬಿಟ್ಟು ಅಲ್ಲಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕ ಶೈಲಿಯ ಒಂದು ವಿಗ್ರಹ ಇರ್ತಕ್ಕಂಥದ್ದು. ಇವತ್ತು ಅದೇನಾದರೂ ಇದ್ದರೆ ಅದು ಕೂಡ ವಿಶ್ವೇಶ್ವರ ತೀರ್ಥರ ಒಂದು ಏನು ಸೇವೆ, ಅವರ ಧಾರ್ಮಿಕ ಹೋರಾಟದಿಂದ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈಗ ಬೇರೆ ಬೇರೆ ಒಂದು ಧಾರ್ಮಿಕ ಹೋರಾಟಗಳು, ಧಾರ್ಮಿಕ ಒಂದು ಏನು ಪದ್ಧತಿಗಳಿದ್ದಾವೆ ಅದರದ ಒಂದು ರಕ್ಷಣೆ ಆಗ್ತಾ ಇದೆ. ನಮ್ಮ ಮೈಸೂರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಯೋಗ ಕೇಂದ್ರ ಆಗಿದೆ. ಇದು ನಮ್ಮ ಯೋಗ ಒಂದು ಅಭ್ಯಾಸ ಪ್ರಧಾನಮಂತ್ರಿಯವರೇ ಬಂದು ಮೈಸೂರು ಅರಮನೆ ಮುಂದೆ ಆ ಯೋಗವನ್ನು ಮಾಡಿ, ಆ ಯೋಗಾಭ್ಯಾಸವನ್ನು ಮಾಡಿ ಇದು ನಮ್ಮ ಸಾಫ್ಟ್ ಪವರ್ ಆಗಿ ಬಳಸ್ತಾ ಇದ್ದಾರೆ. ಸೊ ಇಡೀ ವಿಶ್ವದಲ್ಲಿ ಇವತ್ತು ಭಾರತೀಯ ಒಂದು ಆಧ್ಯಾತ್ಮಿಕ ಚಿಂತನೆ ಎಲ್ಲರಿಗೂ ಲಾಭ ಆಗುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕಾಗಿ ನಮ್ಮ ಇದರ ರಕ್ಷಣೆ ಮಾಡೋದು ಸರಿಯಾದಂಥ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡುವಂಥದ್ದು ಅತಿ ಅವಶ್ಯ ಮುಂದೆ ಬರುವಂಥ ತಿಂಗಳುಗಳಲ್ಲಿ, ವರ್ಷದಲ್ಲಿ. ಸೊ ಈ ನಿಟ್ಟಿನಲ್ಲೂ ಕೂಡ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮ ನಮಗೆ ಬೆಂಗಳೂರಲ್ಲೂ ಕೂಡ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು ಹಿಂದಿನ ವರ್ಷದಲ್ಲಿ. ಈ ವರ್ಷ ನಮ್ಮ ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಇದು ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಿಜಕ್ಕೂ ಕೂಡ ಒಂದು ಸಂತೋಷದ ಸಂಗತಿ. ಒಳ್ಳೊಳ್ಳೆ ಒಂದು ವಿದ್ಯಾರ್ಥಿಗಳು
ಅವರು ಏನು ಬರೀ ಒಂದು ಆಧುನಿಕ ಕಾಲಕ್ಕೆ ಬೇಕಾಗಿರುವಂಥದ್ದು ವಿದ್ಯಾಭ್ಯಾಸ ಅಲ್ಲ, ಜೊತೆಗೆ ನಮ್ಮ ಧಾರ್ಮಿಕ ಏನು ನೆಲೆಗಟ್ಟಿದೆ, ಧಾರ್ಮಿಕ ಒಂದು ಪಾರಂಪರೆ ಇದೆ, ಅದರದ್ದು ಕೂಡ ಒಂದು ಅರಿವು ಮೂಡಿಸುವಂಥದ್ದು ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಜೀವನಕ್ಕೆ ಒಂದು ತೃಪ್ತಿ ಬರಬೇಕಂದ್ರೆ, ಜೀವನಕ್ಕೆ ಒಂದು ಅರ್ಥ ಬರಬೇಕಂದ್ರೆ ಅದು ಬರೀ ನಮ್ಮ ಧರ್ಮದಲ್ಲಿ ಅದಕ್ಕೆ ಉತ್ತರ ಇರೋದು. ಸೊ ಅದಕ್ಕಾಗಿ ಇಂಥ ಒಂದು ಕೆಲಸ ಮಾಡ್ತಾ ಇರೋದು ನಮ್ಮೆಲ್ಲರ ಒಂದು ಇಡೀ ಭಾರತೀಯ ಸಮಾಜಕ್ಕೆ ದೊಡ್ಡ ಪ್ರೇರಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮೈಸೂರು ಅರಸರಿಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಇರತಕ್ಕಂಥ ಒಂದು ಸಂಬಂಧ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಆದರೂ ಕೆಲವು ಅಂಶಗಳು ನಾವು ಇಲ್ಲಿ ಸ್ಮರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೊದಲನೇ ಬಾರಿಗೆ ಈ ಕಡೆಗೆ ಪ್ರವಾಸ ಮಾಡ್ತಾರೆ. ಅದು ಬ್ರಿಟಿಷ್ ಕಡೆಗೆ ಒಂದು ಒಪ್ಪಂದ ಆಗಿದ ನಂತರ, ಟಿಪ್ಪುವಿನ ಕಾಲ ಆದ ನಂತರ. ಸೊ ಇಲ್ಲಿಗೆ ಬರುವಾಗ ಪ್ರಥಮವಾಗಿ ಅವರು ಕುಕ್ಕೆಗೆ ಬರೋದು, ನಂತರ ಧರ್ಮಸ್ಥಳಕ್ಕೆ ಹೋಗಿ, ನಂತರ ಉಡುಪಿಗೆ ಹೋಗಿ, ಆಮೇಲೆ ಶೃಂಗೇರಿಗೆ ಹೋಗ್ತಾರೆ, ಪುನಃ ಮೈಸೂರು ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಬಂದಾಗ ಕೂಡ ಬೇರೆ ಬೇರೆ ಒಂದು ದಾಖಲೆಗಳಿದ್ದಾವೆ, ಅದೆಲ್ಲನೂ ಕೂಡ ನಾವು ಕೂಡ ಹುಡುಕಬೇಕಾಗಿದೆ. ಅದು ಮೈಸೂರಲ್ಲಿ ಕೆಲವು ಕಡೆ ಏನು ಮೈಸೂರು ಅರಮನೆ ಅದು ಕೊನೆ ಒಂದು ಸುಟ್ಟೋಗಿರೋ ಸಂದರ್ಭದಲ್ಲಿ ಕೆಲವು ದಾಖಲೆಗಳು ಅಲ್ಲಿ ಅರಮನೆ ಜೊತೆಗೆ ಸುಟ್ಟೋಯ್ತು. ಆದರೆ ಅದಕ್ಕೂ ಕೂಡ ಕೆಲವು ಉಲ್ಲೇಖಗಳು ಇದ್ದಾವೆ. ಅವ್ರು ಇಲ್ಲಿಗೆ ಬಂದಿರತಕ್ಕಂಥದ್ದು ಭಾಳ ಸ್ಪಷ್ಟವಾದಂಥ ಒಂದು ಸಂಗತಿ. ಇಲ್ಲಿಗೆ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ನಂತರ ಅವರು ಉಡುಪಿಗೆ ಹೋಗ್ತಾರೆ. ಇಲ್ಲಿ ಮತ್ತು ಅಲ್ಲಿ ಧರ್ಮಸ್ಥಳಲ್ಲೂ ಕೂಡ ಈ ಎಲ್ಲ ಭಾಗವನ್ನು ಏನು ಸಂಸ್ಕೃತಿ ನೋಡಿ ಅವರು ಅರ್ಥ ಮಾಡಿಕೊಂಡ್ರು. ಇದು ನಮ್ಮ ಕನ್ನಡಿಗರ ಒಂದು ಸಂಸ್ಕೃತಿಯ ಬೆನ್ನೆಲುಬ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಮೈಸೂರು ಕೇಂದ್ರ ಆಗಿರ್ಬೋದು, ಆದರೆ ಕರಾವಳಿ ಇಲ್ಲದೇ ಇದ್ದರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಇವತ್ತು ಯಾವುದೇ ರೀತಿ ಕಂಪ್ಲೀಟ್ ಆಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವ್ರಿಗೂ ಗೊತ್ತಾಗಿತ್ತು. ಅದಕ್ಕೆ ಅವರು ಇಲ್ಲಿಯ ಒಂದು ಕಲಾವಿದರನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಯಕ್ಷಗಾನ ಕಲಾವಿದರನ್ನು ಇಲ್ಲಿಂದ ದಯವಿಟ್ಟು ಕಳಿಸ್ಕೊಡಿ ಅಂತ ಉಡುಪಿಗೆ, ಧರ್ಮಸ್ಥಳಗೆ ಎಲ್ಲರಿಗೂ ವಿನಂತಿ ಮಾಡ್ತಾರೆ. ಸೊ ಅವ್ರ ಕಾಲದ ದರ್ಬಾರದಲ್ಲಿ ಯಕ್ಷಗಾನ ತಂಡಗಳು ಕೂಡ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸೊ ಇದಿಷ್ಟೆಲ್ಲ ಒಂದು ಒಳ್ಳೆಯ ಇತಿಹಾಸ ಇದೆ, ಒಳ್ಳೆಯ ಸಂಬಂಧ ಇದೆ. ಇವತ್ತು ಅದನ್ನು ಕೂಡ ಒಂದು ರೀತಿ ರಿವೈವ್ ಮಾಡೋದಕ್ಕೆ ನಾವು ಮುಂದುವರಿಬೇಕಾಗಿದೆ. ಜೊತೆಗೆ ಆ ಒಂದು ಸಂಬಂಧದೊಂದಿಗೆ ಒಳ್ಳೆಯ ಭವಿಷ್ಯದಲ್ಲಿ ಹೋರಾಟ ನಡಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಧಾರ್ಮಿಕ ಹೋರಾಟ ನಡಿಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕವಾದದ್ದು. ಈಗಾಗಲೇ ಒಂದು ಒಳ್ಳೆಯ ಒಂದು ಧಾರ್ಮಿಕ ಭಾರತೀಯ ಭಾವನೆ ನಮ್ಮ ಕನ್ನಡಿಗರಲ್ಲಿದೆ. ನಮ್ಮ ಒಂದು ಏನು ರಾಜ್ಯಗೀತೆನೇ ಇದೆ, ಅದರಲ್ಲೇ ಭಾಳ ಸ್ಪಷ್ಟವಾಗಿದೆ, ಜೈ ಭಾರತ ಜನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಭಾರತಾಂಬೆಯ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥದ್ದು ಕನ್ನಡಾಂಬೆ. ಸೊ ಅದಕ್ಕಾಗಿ ಆ ಒಂದು ಸ್ಪಷ್ಟವಾದಂಥ ತತ್ವದೊಂದಿಗೆ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ನಾನು ಹಲವಾರು ವೇದಿಕೆಯಲ್ಲೂ ಹೇಳಿದ್ದೀನಿ, ಈ ವೇದಿಕೆಯಲ್ಲೂ ಹೇಳ್ತೀನಿ. ಬಹುಶಃ ಎಲ್ಲ ಶ್ರೀಪಾದಂಗಳವರ ಒಂದು ಏನು ಒಂದು ಬೆಂಬಲ ಇರುತ್ತೆ ಈ ಒಂದು ನಿಲುವಿಗೆ. ನಾವು ಎಲ್ಲರೂ ಕನ್ನಡಿಗರು ಹೌದು, ಆದರೆ ಪ್ರಥಮವಾಗಿ ಭಾರತೀಯರಿಂದ ಒಂದು ಭಾರತೀಯ ಭಾವನೆಯಿಂದ ನಾವು ಕನ್ನಡಿಗರು ಆಗಿದ್ದೀವಿ. ಭಾರತಾಂಬೆಯಿಂದಾನೇ ಉದ್ಭವ ಆಗಿರೋದು. ಸೊ ನಾನು ಯಾವಾಗಲೂ ಹೇಳೋದು, ಇವತ್ತು ಬಹುಶಃ ಪ್ರತಿಯೊಂದು ಭಾರತೀಯರು ಕನ್ನಡಿಗರಲ್ಲ, ಬಟ್ ಎಲ್ಲ ಕನ್ನಡಿಗರು ಭಾರತೀಯರು ಅಂತ ನಾವು ಭಾಳ ಸ್ಪಷ್ಟವಾಗಿ ಮುಂದುವರಿಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಒಂದು ಸಂಗತಿ. ಎಷ್ಟು ಹೇಳ್ತಾ ಇವತ್ತು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಏನು ಸೌಭಾಗ್ಯ ಸಿಕ್ಕಿದೆ, ನಿಜಕ್ಕೂ ಆಭಾರಿ ಆಗಿದ್ದೀವಿ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ಎಲ್ಲ ಶ್ರೀಪಾದಂಗಳವರ ಪದ್ಮಪಾದದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ಗೌರವವನ್ನು ಸಲ್ಲಿಸುತ್ತಾ, ಇವತ್ತು ಎಲ್ಲ ಏನು ವಿದ್ಯಾರ್ಥಿನಿಯರು ಇಡೀ ಜೀವನವನ್ನು ಹೌದು ತಮ್ಮ ಎಲ್ಲ ಕೆಲಸಗಳಿರುತ್ತೆ, ವೃತ್ತಿಗಳಿರುತ್ತೆ, ಬಟ್ ಧಾರ್ಮಿಕ ಜೀವನಕ್ಕಾಗಿ ಏನೋ ಅವರ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ಅನೇಕ ಒಳ್ಳೊಳ್ಳೆಯ ಕೆಲಸಗಳು ನಡೆದಿದೆ. ಸಮ್ಮೇಳನದಲ್ಲಿ ಎಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಸಮಾಜಕ್ಕೆ ಲಾಭ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮಗೆಲ್ಲರಿಗೂ ವಿಶ್ವಾಸ ಇದೆ. ಇಷ್ಟು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರೇ, ತಮ್ಮ ಈ ಸವಿ ನುಡಿಗಳಿಂದ, ತಮ್ಮ ಇಲ್ಲಿಯ ಬರುವಿಕೆಯಿಂದ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ತಮ್ಮಂತಹ ಯುವ ರಾಜಕಾರಣಿಗಳು ನಮ್ಮ ಸಮಾಜಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ತಮ್ಮ ಮಾರ್ಗದರ್ಶನದಿಂದ ನಮ್ಮ ಸಮಾಜ ಮತ್ತಷ್ಟು ಧರ್ಮ ಮಾರ್ಗದಲ್ಲಿ ನಡೆಯುವಂತಾಗಲಿ ಅಂತ ಕೇಳಿಕೊಳ್ತಾ, ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ